ಜಗತ್ತಲ್ಲಿ ಯಾಕೆ ಎಷ್ಟೋ ಜನರು ಬರೀ ಈ ದುಡ್ಡು ಹಿಂದೆನೇ ಹೋಗ್ತಾ ಇರ್ತಾರೆ. ದುಡ್ಡಂದ್ರೆ ಏನು ಅಂತಾನೆ ಚಿಂತೆ ಮಾಡ್ತಾ ಇರ್ತಾರೆ. ಮತ್ತೆ ದುಡ್ಡನ್ನ ಹೇಗೆ ಉಳಿಸೋದು ಹಾಗೂ ಖರ್ಚು ಮಾಡೋದು ಅಂತಾನೆ ಯೋಚನೆ ಮಾಡ್ತಾ ಇರ್ತಾರೆ. ಯಾಕೆ ಜನರು ಈ ದುಡ್ಡಂದ್ರೆ ಏನು ಅಂತ ಯೋಚನೆ ಮಾಡಲ್ಲ? ಮತ್ತೆ ಸಾಮಾನ್ಯ ಜನರಿಗೂ ಶ್ರೀಮಂತರಿಗೂ ಇರ್ತಕ್ಕಂಥ ವ್ಯತ್ಯಾಸಗಳೇನು? ಅವರು ಹೇಗೆ ಬೇರೆ ರೀತಿ ಯೋಚಿಸ್ತಾರೆ ಅಂತ ತಿಳ್ಕೊಳ್ಳೋಣ. ನಮಸ್ಕಾರ. ನಾನು ನಿಮ್ಮ ರಾಜ್. ಇದು ನಮ್ಮ ಟೀಮ್ ಲರ್ನಿಂಗ್. ಇವತ್ತು ನಾವು ದುಡ್ಡಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಮತ್ತೆ ಅದರ ಹಿಂದೆ ಇರ್ತಕ್ಕಂಥ ಚರಿತ್ರೆ ಹಾಗೂ ಸಾಮಾನ್ಯ ಜನರು ಗೂ ಮತ್ತೆ ಶ್ರೀಮಂತರಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು? ಮತ್ತೆ ಸಾಮಾನ್ಯ ಜನರ ಮೇಲೆ ದುಡ್ಡು ಹೇಗೆ ಪ್ರಭಾವ ಬೀರುತ್ತೆ ಅಂತ ತಿಳ್ಕೊಳ್ಳೋಣ ಬನ್ನಿ. ದುಡ್ಡು ಮಾಡೋಕ್ಕೂ ಮುಂಚೆ ದುಡ್ಡಂದ್ರೆ ಏನು ಅಂತ ಗೊತ್ತಿರ್ಬೇಕಲ್ವಾ? ಅದ್ರ ಹಿಂದೆ ಇರ್ತಕ್ಕಂಥ ಚರಿತ್ರೆನ ತಿಳ್ಕೊಂಡಿರ್ಬೇಕು. ಬನ್ನಿ ತಿಳ್ಕೊಳ್ಳೋಣ. ಈ ದುಡ್ಡು ಬರೋಕ್ಕೂ ಮುಂಚೆ ಬಾರ್ಟರ್ ಸಿಸ್ಟಮ್ ಅನ್ನೋದನ್ನ ಪಾಲನೆ ಮಾಡ್ತಾ ಇದ್ರು. ಈ ಬಾರ್ಟರ್ ಸಿಸ್ಟಮ್ ಅಂತ ಅಂದ್ರೆ ಏನು? ಅನ್ಕೊಳ್ಳಿ, ಒಬ್ಬ ವ್ಯಕ್ತಿ ಗೋಧಿ ಬೆಳೀತಾ ಇರ್ತಾನೆ. ಅವನಿಗೆ ಅಕ್ಕಿ ಬೇಕಾಗಿರುತ್ತೆ. ಆಗ ಅವನು ಏನ್ ಮಾಡ್ಬೇಕಾಗಿತ್ತು ಅಂತ ಅಂದ್ರೆ, ಆ ಪ್ರದೇಶದಲ್ಲಿ ಯಾರು ಅಕ್ಕಿ ಬೆಳೀತಾ ಇರ್ತಾರೋ ಅವ್ರ ಹತ್ರ ಹೋಗ್ಬಿಟ್ಟು ಅವನು ತನ್ನ ಹತ್ರ ಇರ್ತಕ್ಕಂಥ ಗೋಧಿನ ಕೊಟ್ಬಿಟ್ಟು ಅಕ್ಕಿನ ಈಸ್ಕೊಂಡ್ ಬರ್ಬೇಕಾಗಿತ್ತು. ಇದು ಇದೇ ಬಾರ್ಟರ್ ಸಿಸ್ಟಮ್. ಇದನ್ನ ಪಾಲನೆ ಮಾಡೋದು ತುಂಬಾ ಕಷ್ಟಕರವಾಗಿತ್ತು. ಮತ್ತೆ ತುಂಬಾ ಹೊತ್ತು ವೆಯ್ಟ್ ಮಾಡ್ಬೇಕಾಗಿತ್ತು ನಾವು ಸಿಗೋ ತನಕ. ಮತ್ತೆ ಹುಡುಕ್ತಾ ಇರ್ಬೇಕಾಗಿತ್ತು. ಇದು ಪರಿಹಾರ ಕೊಡ್ಲಿಲ್ಲ. ಅದಕ್ಕಾಗಿ ಮನಿ ಮಾಡರ್ನೈಸ್ ಆಗ್ತಾ ಬಂತು. ಕಾಲ ಕಳೆದಂತೆ ಈ ಮಾಡರ್ನೈಸ್ ಆಗ್ತಿದ್ದ ಕಾಲದಲ್ಲಿ 3 ಸ್ಟೇಜ್ ಹುಡ್ಕೋತು. ಆ 3 ಸ್ಟೇಜಲ್ಲಿ ಮೊದಲನೇ ಸ್ಟೇಜ್ ಬಂದ್ಬಿಟ್ಟು ಕಮೋಡಿಟಿ ಮನಿ. ಇಲ್ಲಿ ಏನ್ ಮಾಡ್ತಿದ್ರು ಅಂತ ಅಂದ್ರೆ, ಒಂದ್ ವಸ್ತುನ ಕಾಮನ್ ಆಗಿ ಯೂಸ್ ಮಾಡ್ಬಿಟ್ಟು ಬೇಕಾಗಿರೋ ವಸ್ತುಗಳನ್ನ ಎಕ್ಸ್ಚೇಂಜ್ ಮಾಡ್ತಿದ್ರು. ಇಲ್ಲೇನ್ ಮಾಡ್ತಿದ್ರು? ಮೊದಲನೇ ಸ್ಟೇಜ್ ಕಮೋಡಿಟಿ ಮನಿ. ಇಲ್ಲಿ ಏನ್ ಮಾಡ್ತಿದ್ರು ಅಂತ ಅಂದ್ರೆ, ಒಂದು ವಸ್ತುನ ಕಾಮನ್ ಆಗಿ ಯೂಸ್ ಮಾಡ್ಬಿಟ್ಟು ತಮಗ್ ಬೇಕಾಗಿರೋ ವಸ್ತುಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂತಿದ್ರು. ಇದನ್ನ ಕೊಟ್ಬಿಟ್ಟು ಅದನ್ನ ಇಸ್ಕೊಂತಿದ್ರು. ಅಂದ್ರೆ ಕಾಮನ್ ವಸ್ತುನ ಕೊಟ್ಬಿಟ್ಟು ಅವ್ರಿಗೆ ಬೇಕಾಗಿರ್ತಕ್ಕಂಥ ವಸ್ತುನ ಇಸ್ಕೊಂತಿದ್ರು. ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಎಕ್ಸಾಂಪಲ್ ಅಂತ ಅಂದ್ರೆ, ಹಸು ಅಥವಾ ಉಪ್ಪು ಈ ತರ ಅನಿಮಲ್ಸ್, ಪ್ರಾಣಿಗಳನ್ನೆಲ್ಲ ಯೂಸ್ ಮಾಡ್ತಾ ಇದ್ರು. ನೆಕ್ಸ್ಟ್ ಸ್ಟೇಜ್ ಬಂದ್ಬಿಟ್ಟು ಮೆಟಾಲಿಕ್ ಮನಿ. ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಈ ಕಾಪರ್, ಗೋಲ್ಡ್, ಸಿಲ್ವರ್ ಇದೆಲ್ಲ ಯೂಸ್ ಮಾಡ್ತಾ ಇದ್ರು. ಇದಾದ್ಮೇಲೆ ಫಿಯಟ್ ಮನಿ ಅಂತ ಬಂತು. ಇದೇ ಲಾಸ್ಟ್ ಸ್ಟೇಜ್. ಇವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಕ್ಕಂಥ ಮನಿ ಫಿಯಟ್ ಮನಿ ಅಂತ. ನೆಕ್ಸ್ಟ್ ಸ್ಟೇಜ್ ಬಂದ್ಬಿಟ್ಟು ಫಿಯಟ್ ಮನಿ. ಅದು ಈಗಿನ ಕಾಲದಲ್ಲಿ ನಡ್ಕೊಂಡ್ ಬರ್ತಕ್ಕಂಥ ಮನಿ. ಇದು ಹೇಗೆ ಹುಡ್ಕೋತು? ಕಾಲ ಕಳೆದಂತೆ ಬಂದಂತೆ ಈ ಸಿಲ್ವರ್ ಮನಿ ಕೂಡ, ಅಂದ್ರೆ ಮೆಟಾಲಿಕ್ ಮನಿನ ಯೂಸ್ ಮಾಡಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಹೊಲದಲ್ಲೆಲ್ಲ ಎತ್ಕೊಂಡು ಹೋಗ್ತಾ ಇರ್ಬೇಕಾಗಿತ್ತು. ಅದು ತುಂಬಾ ವೆಯ್ಟ್ ಇರ್ತಿತ್ತು. ಆ ಮತ್ತೆ ಕಳ್ದೋಗ್ತಾ ಇರ್ಬೋದಿತ್ತು. ಸೊ ಅದಕ್ಕೆ ಏನ್ ಮಾಡ್ತಿದ್ರು, 7th ಸೆಂಚುರಿಯಲ್ಲಿ ಚೀನಾದಲ್ಲಿ ಆ ಇದನ್ನ ಜಾರಿಗೆ ತಗೊಬಂದ್ರು. ಹೇಗೆ? ಆ ಎಷ್ಟೋ ಹಣನ ಒಬ್ಬ ವ್ಯಕ್ತಿ ಕಡೆ ಕೊಟ್ಬಿಟ್ಟು ಅವ್ರ ಹತ್ರ ಪ್ರಾಮಿಸರಿ ನೋಟ್‌ನ ಬರೆಸ್ಕೋತಿದ್ರು. ಈ ನೋಟು ಎಲ್ಲಾ ಕಡೆ ನಡೀತಿತ್ತು. ಇದನ್ನ ತೋರ್ಸಿದ್ರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನ ಕೊಡ್ತಿದ್ರು. ತದನಂತರ 8ನೇ ಬೆಳೆದಂತೆ 11ನೇ ಸೆಂಚುರಿಯಲ್ಲಿ ಈ ಈ ವಿಧಾನನ ಗವರ್ಮೆಂಟ್ ಕೂಡ ಅಡಾಪ್ಟ್ ಮಾಡ್ಕೊಂತು. ಯಾವ ರೀತಿ? ಹೇಗೆ? ಒಂದೇ ಕರೆನ್ಸಿನ ಇಡೀ ತಮ್ಮ ಕಂಟ್ರಿ ತುಂಬಾ ಯೂಸ್ ಮಾಡೋ ರೀತಿ ಪ್ರಿಂಟ್ ಮಾಡ್ತಾ ಇದ್ರು. ಆ ಪ್ರಿಂಟ್ ಮಾಡಿದ ಹಣನ ಜನರಿಗೆ ಕೊಡ್ತಾ ಇದ್ರು. ಇದೇ ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥ ಮನಿ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಅಂದ್ರೆ, ಜನರು ಗೌರ್ಮೆಂಟ್ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಮತ್ತೆ ಆ ಹಣದ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಮೇಲೆ ಇದು ಕೆಲಸ ಮಾಡುತ್ತೆ. ದುಡ್ಡು ಹ್ಯೂಮನ್ ಸೈಕಾಲಜಿ ಮೇಲೆ ಡೈರೆಕ್ಟ್ ಆಗಿ ಪ್ರಭಾವ ಬೀರುತ್ತೆ. ಹೇಗಂತ ಅಂದ್ರೆ, ದುಡ್ಡು, ಹ್ಯೂಮನ್ ಸೈಕಾಲಜಿ ಮತ್ತೆ ಸೊಸೈಟಿ, ಈ 3 ಒಂದೇ ಕನೆಕ್ಷನ್ ಆಗಿ ಇರ್ತಕ್ಕಂಥದ್ದು. ಹೇಗಂತ ಅಂದ್ರೆ, ನೀವು ಕೇಳಿರ್ಬೋದು, ಹಳೆ ಕಾಲದಲ್ಲಿ ಯಾವಾಗ ಒಂದು ಗುಂಪಿಗೆ ಮಾತ್ರ ಹೆಚ್ಚು ಗೌರವ ಸಿಕ್ತಿತ್ತು. ಹೇಗಂತ ಅಂದ್ರೆ, ಅವ್ರ ಹತ್ರ ಜಾಸ್ತಿ ಸ್ಥಾನಮಾನ ಇರ್ತಿತ್ತು. ಅವ್ರಿಗೆ ಮಾತ್ರ ಒಂದು ಒಳ್ಳೆ ಗೌರವ, ಹಾಕೊಳ್ಳೋಕೆ ಒಳ್ಳೆ ಬಟ್ಟೆ, ಒಳ್ಳೆ ಆಹಾರ ಮತ್ತೆ ಜೀವಿಸೋಕೆ ತುಂಬಾ ಅವಕಾಶ ಸಿಕ್ತಿತ್ತು. ಹೀಗೆ ಪ್ರೆಸೆಂಟ್ ವರ್ಲ್ಡ್ ಅಲ್ಲಿ, ಅಂದ್ರೆ ಈಗಿನ ಕಾಲದಲ್ಲಿ ನಾವು ಅದನ್ನ ದುಡ್ಡನ್ನ ರೀತಿ ಅಳಿತೀವಿ. ಹೇಗೆ? ಯಾವ ವ್ಯಕ್ತಿ ಹತ್ರ ಹೆಚ್ಚು ದುಡ್ಡಿರುತ್ತೋ ಅವ್ರಿಗೆ ಮಾತ್ರ ಒಳ್ಳೆ ಗೌರವ, ಒಳ್ಳೆ ಬಟ್ಟೆ, ಇರೋದಕ್ಕೆ ಸ್ಥಾನಮಾನ ಹಾಗೂ ಜೀವಿಸೋದಕ್ಕೆ ಅವಕಾಶ ಜಾಸ್ತಿ ಸಿಗುತ್ತೆ ಅಂತ ಯೋಚನೆ ಮಾಡ್ತೀವಿ. ಮತ್ತು ಒಬ್ಬ ವ್ಯಕ್ತಿ ಬುದ್ಧಿವಂತನ ಅಥವಾ ದಡ್ಡನ, ಅಥವಾ ಅವನಿಗೆ ಒಳ್ಳೆ ಗುಣಗಳಿದೆಯಾ ಅಥವಾ ಇಲ್ವಾ, ಇವೆಲ್ಲ ನಾವು ಈಸಿಯಾಗಿ ಕಂಡುಹಿಡಿಯೋದಕ್ಕಾಗಲ್ಲ.
ಆದ್ರೆ ನಾವು ಒಬ್ಬ ವ್ಯಕ್ತಿ ಸಕ್ಸಸ್‌ಫುಲ್ಲಾ ಅಥವಾ ಅನ್‌ಸಕ್ಸಸ್‌ಫುಲ್ಲಾ ಅಂತ ಈಸಿಯಾಗಿ ಕಂಡುಹಿಡಿಬೋದು. ಹೇಗಂತ ಅಂದ್ರೆ ಅವನ ಹತ್ರ ಇರ್ತಕ್ಕಂಥ ಮನಿನ ನೋಡಿ, ಅವನು ಯೂಸ್ ಮಾಡ್ತಾ ಇರ್ತಕ್ಕಂಥ ಎಕ್ಸ್‌ಪೆನ್ಸಿವ್ ಥಿಂಗ್ಸ್‌ನ ನೋಡ್ಬಿಟ್ಟು ನಾವು ಜಡ್ಜ್ ಮಾಡ್ತೀವಿ. ಅವನು ಸಕ್ಸಸ್‌ಫುಲ್ಲಾ ಅಥವಾ ಅನ್‌ಸಕ್ಸಸ್‌ಫುಲ್ಲಾ. ಇದೆಲ್ಲ ಹೇಗ್ ಕಾರಣ ಆಗುತ್ತೆ. ಇದು ಹ್ಯೂಮನ್ ಸೈಕಾಲಜಿ ಟು ಜಡ್ಜ್ ದ ಪೀಪಲ್ ಆಹ್, ಟುವರ್ಡ್ಸ್ ದೇರ್ ಮನಿ. ಅಂದ್ರೆ ಯಾವ ವ್ಯಕ್ತಿ ಹತ್ರ ಹೆಚ್ಚು ಕಾಸಿರುತ್ತೋ ಅವನ್ನ ನಾವು ಜಡ್ಜ್ ಮಾಡ್ತಾ ಹೋಗ್ತಾ ಇರ್ತೀವಿ ಈಸಿಯಾಗಿ. ಪ್ರೆಸೆಂಟ್ ವರ್ಲ್ಡ್ ಅಲ್ಲಿ ನಾವು ಒಬ್ಬ ವ್ಯಕ್ತಿ ಹತ್ರ ಒಳ್ಳೆ ಗುಣಗಳಿದೆಯಾ ಅಥವಾ ಇಲ್ವಾ, ಅವ್ನು ಬುದ್ಧಿವಂತನ ದಡ್ಡನ ಅಂತ ಈಸಿಯಾಗಿ ಕಂಡುಹಿಡಿಯೋದಕ್ಕೆ ಆಗಲ್ಲ ಅಂದ್ರು ಅವನು ಸಕ್ಸಸ್ಫುಲ್ಲಾ ಅಥವಾ ಅನ್ಸಕ್ಸಸ್ಫುಲ್ಲಾ ಅಂತ ನಾವು ಈಸಿಯಾಗಿ ಕಂಡುಹಿಡಿಬೋದು. ಹೇಗಂತ ಅಂದ್ರೆ ಅವನ ಹತ್ರ ಇರ್ತಕ್ಕಂಥ ಜಾಸ್ತಿ ದುಡ್ಡನ್ನ ನೋಡ್ಬಿಟ್ಟು ಅವನು ಯೂಸ್ ಮಾಡ್ತಾ ಇರ್ತಕ್ಕಂಥ ಈ ಎಕ್ಸ್ಪೆನ್ಸಿವ್ ಐಟಮ್ ಮತ್ತೆ ಲಕ್ಸುರಿ ಐಟಮ್ಸ್ನ ನೋಡ್ಬಿಟ್ಟು ನಾವು ಈಸಿಯಾಗಿ ಜಡ್ಜ್ ಮಾಡ್ತೀವಿ ಅವನು ಸಕ್ಸಸ್ಫುಲ್ ಅಥವಾ ಅನ್ಸಕ್ಸಸ್ಫುಲ್ ಅಂತ. ಇದೆಲ್ಲ ಹೇಗೆ ಕಾರಣ ಆಗುತ್ತೆ. ಇದು ಹ್ಯೂಮನ್ ಸೈಕಾಲಜಿ ಟು ಜಡ್ಜ್. ನಮ್ಮ ಬ್ರೈನು ತಕ್ಷಣ ಯಾರ ಹತ್ರ ಜಾಸ್ತಿ ಹಣ ಇರುತ್ತೋ ಅವ್ರನ್ನ ನೋಡ್ಬಿಟ್ಟು ಯೋಚನೆ ಮಾಡುತ್ತೆ. ಇದು ಇವನು ಸಕ್ಸಸ್ಫುಲ್ ಆಗಿದ್ದಾನೆ, ಇವನ ಹತ್ರ ಜಾಸ್ತಿ ದುಡ್ಡಿದೆ, ಹಾಗಾಗಿ ಇವನು ತುಂಬಾ ಸಕ್ಸಸ್ಫುಲ್, ಜೀವನದಲ್ಲಿ ತುಂಬಾ ಮೇಲೋಗಿದ್ದಾನೆ ಅಂತ ಅನ್ಕೊಳ್ಳಿ. ಎಷ್ಟೋ ಜನರು ಜೀವನದಲ್ಲಿ ಸಕ್ಸಸ್ ಆಗಿದ್ದು ಕೂಡ ಅವರು ಸಂತೋಷವಾಗಿ ಇರೋದಿಲ್ಲ. ಯಾಕಂತ ಅಂದ್ರೆ ಮನುಷ್ಯನ್ ಸೈಕಾಲಜಿ, ಮನುಷ್ಯನ್ ಬಿಹೇವಿಯರೇ ಅಂತದ್ದು. ಅವನು ಬೇರೆ ಮನುಷ್ಯನ ನೋಡ್ಬಿಟ್ಟು ಕಂಪೇರ್ ಮಾಡ್ಕೊಂತಾನೆ, ಅವನ ಸಂತೋಷನ ಹಾಳು ಮಾಡ್ಕೊಂತಾನೆ. ಎಕ್ಸಾಂಪಲ್ ಅನ್ಕೊಳ್ಳಿ, ಒಬ್ಬ ವ್ಯಕ್ತಿಗೆ 50,000 ಸಂಬಳ ಬರ್ತಾ ಇರುತ್ತೆ ಮತ್ತೆ ಅವನ ಫ್ರೆಂಡಿಗೆ 1,00,000 ಸಂಬಳ ಬರ್ತಾ ಇರುತ್ತೆ. ಆದ್ರೆ 50,000 ಸಂಬಳ ಬರ್ತಾ ಇರ್ತಕ್ಕಂಥ ವ್ಯಕ್ತಿ 1,00,000 ಸಂಬಳ ಬರ್ತಾ ಇರೋದನ್ನ ನೋಡ್ಬಿಟ್ಟು ಹೊಟ್ಟೆ ಉರ್ಕೋತಾನೆ. ಮತ್ತೆ ಅವ್ನಿಗೆ ಈ ತರ ಕೂಡ ಫೀಲ್ ಆಗ್ಬೋದು, ಹೇಗೆ ಜೀವನದಲ್ಲಿ ಅವ್ನು ತುಂಬಾ ಹಿಂದುಳ್ಕೊಬಿಟ್ಟಿದ್ದಾನೆ ಅಂತ. ಆದ್ರೆ ಅವ್ನು ಹಿಂದುಳಿದಿರೋದಿಲ್ಲ, ಅವ್ನ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ಬೇಕಾಗಿರುತ್ತೆ. ಆ, ಇದು ಎಲ್ಲ ಹ್ಯೂಮನ್ ಸೈಕಾಲಜಿ. ಏನಂತ ಅಂದ್ರೆ ನಾವು ಕಂಪೇರ್ ಮಾಡಿಬಿಟ್ಟು ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದೀವಿ ಅಥವಾ ಹಿಂದುಳಿದಿದ್ದೀವಿ ಅನ್ನೋದನ್ನ ಯೋಚನೆ ಮಾಡೋದು. ಇದು ಎಲ್ಲ ಡೈರೆಕ್ಟ್ ಆಗಿ ನಮಗೆ ಇಂಪ್ಯಾಕ್ಟ್ ಆಗುತ್ತೆ. ಆ ಥರ ನಾವು ಯಾವತ್ತೂ ಯೋಚನೆ ಮಾಡಬಾರ್ದು. ಇದಲ್ಲದೆ ಕೂಡ ಇನ್ನು ಎಷ್ಟೋ ಫೀಲಿಂಗ್ಸ್ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಇದಷ್ಟೇ ಅಲ್ಲದೆ ಮನಿ ಎಷ್ಟೋ ಫೀಲಿಂಗ್ಸ್ನ ಕೂಡ ಕ್ರಿಯೇಟ್ ಮಾಡುತ್ತೆ ಹ್ಯೂಮನ್ ಲೈಫಲ್ಲಿ. ಯಾವ ಥರ ಫಿಯರ್ ಆ್ಯಂಡ್ ಸರ್ವೈವಲ್. ಇದು ಯಾರ ಹತ್ರ ಹಣ ಕಡಿಮೆ ಇರುತ್ತೋ ಅವರು ತುಂಬ ಕಡಿಮೆ ಯೂಸ್ ಮಾಡಿ ತಮ್ಮ ಜೀವನನ ಸರ್ವೈವಲ್ ಆಗಿ ಇಟ್ಕೋಬೇಕು ಮತ್ತು ಅವರು ಇರ್ತಕ್ಕಂಥ ಭಯನ ಕಡಿಮೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಇನ್ನೊಂದು ಡೋಪಮೈನ್ ಲೂಪ್ಸ್. ಇದು ತುಂಬ ಇಂಪಾರ್ಟೆಂಟ್. ಹೇಗಂತ ಅಂದರೆ ನಾವು ಯಾವಾಗಾದರೂ ಒಂದು ವಸ್ತುನ ಪರ್ಚೇಸ್ ಮಾಡ್ಕೊತೀವಿ ಅಂದ್ಕೊಳ್ಳಿ, ಆವಾಗ ನಮ್ಮ ಬ್ರೈನಲ್ಲಿ ಒಂದು ಡೋಪಮೈನ್ ರಿಲೀಸ್ ಆಗುತ್ತೆ. ಡೋಪಮೈನ್ ಅನ್ನೋದು ಒಂದು ಹಾರ್ಮೋನ್. ಆ ಹಾರ್ಮೋನ್ ರಿಲೀಸ್ ಆಗುತ್ತೆ, ಅದು ಹಿಟ್ ಆಗುತ್ತೆ ನಮ್ಮ ಬ್ರೈನ್ಗೆ. ಆವಾಗ ನಮಗೊಂದು ಒಳ್ಳೆ ಫೀಲ್ ಕೊಡುತ್ತೆ. ಆ ಲೂಪಲ್ಲಿ ನಾವು ಬೀಳ್ತಾ ಹೋಗ್ತೀವಿ. ಯಾವಾಗಲೂ ನಾವು ದುಡ್ಡಿಂದ ನಾವು ನ್ಯೂ ಪ್ರಾಡಕ್ಟ್ಸ್ನ ಬೈ ಮಾಡ್ತಾ ಇರಬೇಕು. ಈ ಲೂಪಲ್ಲೇ ನಾವು ಬೀಳ್ತಾ ಹೋಗ್ತಾ ಇರ್ತೀವಿ ಜೀವನದಲ್ಲಿ. ಹೀಗೆ ಎಷ್ಟೋ ಎಫೆಕ್ಟ್ಸ್ ಮನಿ ನಮ್ಮ ಲೈಫಲ್ಲಿ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ನಾವು ಯೋಚನೆ ಮಾಡ್ತಾ ಹೋಗಬೇಕು, ನಾವು ದುಡ್ಡನ್ನ ಹೇಗೆ ಬಳಸಬೇಕು, ದುಡ್ಡು ಬಗ್ಗೆ ಹೇಗೆ ಯೋಚನೆ ಮಾಡಬೇಕು ಅಂತ. ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಕಾಮನ್ ಪೀಪಲ್ಗೂ ಮತ್ತು ಫೈನಾನ್ಷಿಯಲಿ ಲಿಟ್ರಸಿ ಹೊಂದಿರತಕ್ಕಂಥ ಪೀಪಲ್ಗೂ ಏನು ವ್ಯತ್ಯಾಸ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೋಸ್ಟ್ ಆಫ್ ದ ಕಾಮನ್ ಪೀಪಲ್ ಈ ಮನಿನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ ಅವರು ತಮ್ಮ ಕಂಫರ್ಟ್ಗಾಗಿ ಯೂಸ್ ಮಾಡ್ತಾರೆ ಮತ್ತು ತಾವು ಮನಿಯಿಂದ ಏನಾದರೂ ಬೇಡದೇ ಇರ್ತಕ್ಕಂಥ ವಸ್ತುನ ಕೊಂಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾರೆ ಮತ್ತು ಖರ್ಚು ಮಾಡ್ತಾ ಇರ್ತಾರೆ ಜಾಸ್ತಿ. ಆದರೆ ಫೈನಾನ್ಷಿಯಲಿ ಲಿಟ್ರೇಟ್ ಪೀಪಲ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಅಂದರೆ ಅವರು ತಮ್ಮ ಟೈಮ್ನ ರೀಬೈ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಮತ್ತು ಫೈನಾನ್ಷಿಯಲಿ ಫ್ರೀಡಮ್ ಆಗೋದಕ್ಕೆ ಯೂಸ್ ಮಾಡ್ತಾರೆ. ಸೆಕೆಂಡ್ ಡಿಫ್ರೆನ್ಸ್, ಕಾಮನ್ ಪೀಪಲ್ ಮನಿನ ಒಂದು ಮೋಸ್ಟ್ ಆಫ್ ದ ಕಾಮನ್ ಪೀಪಲ್ ಬರೀ ತಮ್ಮ ಇನ್ಕಮ್ ಬಗ್ಗೆ ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಆದರೆ ಫೈನಾನ್ಷಿಯಲಿ ಫ್ರೀಡಮ್ ಅಥವಾ ಫೈನಾನ್ಷಿಯಲಿ ಲಿಟ್ರೇಟ್ ಪೀಪಲ್ ತಮ್ಮ ಫೈನಾನ್ಸ್ನ ಇನ್ಕಮ್ ಮತ್ತು ಒಂದು ಎಕ್ಸ್ಪೆನ್ಸಸ್ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇರ್ತಾರೆ. ಥರ್ಡ್ ಡಿಫ್ರೆನ್ಸ್, ಫೈನಾನ್ಷಿಯಲಿ ಫ್ರೀಡಮ್ ಹೊಂದಿರತಕ್ಕಂಥ ಪೀಪಲ್ ತಮ್ಮ ಮನಿನ ಲೆವ್ರೇಜಿಂಗ್ ಆಗಿ ಯೂಸ್ ಮಾಡ್ತಾರೆ. ಮತ್ತು ಕಾಮನ್ ಪೀಪಲ್ಲು ತಮ್ಮ ಕಂಫರ್ಟ್ನ ಬೈ ಮಾಡೋದಕ್ಕಾಗಲಿ ಅಥವಾ ತಮ್ಮ ಎಕ್ಸ್ಪೆನ್ಸಸ್ನ ಹೆಚ್ಚು ಮಾಡ್ಕೊಳೋದಕ್ಕೆ ಮತ್ತು ಡೆಪ್ನ ಕ್ರಿಯೇಟ್ ಮಾಡ್ಕೊಳೋದಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಡಿಫ್ರೆನ್ಸ್ ಬಂದ್ಬಿಟ್ಟು ಮೋಸ್ಟ್ ಆಫ್ ದ ಕಾಮನ್ ಪೀಪಲ್ ಮನಿನ ಒಂದು ಇನ್ಸ್ಟೆಂಟ್ ಗ್ರಾಟಿಫಿಕೇಶನ್ಗೋಸ್ಕರ ಯೂಸ್ ಮಾಡ್ತಾರೆ. ಆದರೆ
ಫೈನಾನ್ಷಿಯಲಿ ಎಜುಕೇಟೆಡ್ ಪೀಪಲ್ ಮನಿನ ಕಾಂಪೌಂಡಿಂಗ್ ಅನ್ನೋ ಕಾನ್ಸೆಪ್ಟ್ಗಾಗಿ ಯೂಸ್ ಮಾಡ್ತಾರೆ. ಲಾಸ್ಟ್ ಡಿಫ್ರೆನ್ಸ್, ಮೋಸ್ಟ್ ಆಫ್ ದ ಕಾಮನ್ ಪೀಪಲ್ ಈ ಮನಿ ಅನ್ನೋದು ಅಡ್ಡದಾರಿಯಿಂದ ಅಥವಾ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂದರೆ ವಂಶ ಪಾರಂಪರಿಕವಾಗಿ ಬಂದಿರ್ತದ್ದು ಮತ್ತು ಲಕ್ಕಿಂದ ಬಂದಿರೋದು ಅಂತ ಯೋಚನೆ ಮಾಡ್ತಾರೆ. ಆದರೆ ಫೈನಾನ್ಷಿಯಲಿ ಲಿಟ್ರೇಟ್ ಪೀಪಲ್ ಈ ಮನಿ ಅನ್ನೋದು ತಾವು ಬಿಲ್ಡ್ ಮಾಡ್ತಿರ್ತಕ್ಕಂಥ ಡಿಸಿಪ್ಲಿನ್ ಹಾಗೂ ಸಿಸ್ಟಮ್ಸಿಂದ ಬರುತ್ತೆ ಅಂತ ಯೋಚನೆ ಮಾಡ್ತಾರೆ. ಇದು ಇಷ್ಟು ಡಿಫ್ರೆನ್ಸ್ ಕಾಮನ್ ಪೀಪಲ್ಗೆ ಇರ್ತಕ್ಕಂಥದ್ದು ಮತ್ತು ಫೈನಾನ್ಷಿಯಲಿ ಲಿಟ್ರೇಟ್ಗೂ ಇರ್ತಕ್ಕಂಥ ಒಂದು ಡಿಫ್ರೆನ್ಸ್. ಹಣದ ಆಟ ಸಂಪೂರ್ಣವಾಗಿ ನಮ್ಮ ಮೈಂಡ್ಸೆಟ್ ಮತ್ತು ಸೈಕಾಲಜಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಾವು ಹಣದ ಬಗ್ಗೆ ಇರ್ತಕ್ಕಂಥ ಮೈಂಡ್ಸೆಟ್ನ ಚೇಂಜ್ ಮಾಡಿಕೊಂಡು ಮತ್ತು ಹಣದ ಬಗ್ಗೆ ಇರ್ತಕ್ಕಂಥ ತಪ್ಪು ಕಲ್ಪನೆಗಳನ್ನ ಚೇಂಜ್ ಮಾಡಿಕೊಂಡು ಹಣದ ಬಗ್ಗೆ ತುಂಬ ತಿಳ್ಕೊತಾ ಹೋಗಬೇಕು. ಇದೆಲ್ಲ ತಿಳ್ಕೊತಾ ಹೋಗಬೇಕು ಅಂತ ಅಂದರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ಫಾರ್ಮೇಷನ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಕೂಡ ಮಾಡಿ.